ವಿಜೇಂದ್ರನೇ ಸ್ವತಃ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆರಿಸಿ ಬಂದತ್ತು ಡಿ ಕೆ ಶಿವಕುಮಾರ್ ಹೇಳ್ಯಾರ. ಉತ್ತರ ಕೊಟ್ಟೇನೆ ವಿಜೇಂದ್ರ. ನನಗೂ ಹೇಳಕ್ಕೆ ಒಂದು ಡಿ ಕೆ ಶಿವಕುಮಾರ್ ನಿನ್ನಂತ ನಾಲ್ಕು ಪಾರ್ಟಿಗೆ ಸೇರೋದಲ್ಲ ಅಯೋಗ್ಯ ಮನೆ ಬಾ ನಿನ್ನ ತಾಕತ್ತಿದ್ರೆ ಪಾರ್ಟಿ ಕರೆದ್ರೆ ನಿಮ್ಮನ್ನ ಯಾರು ಡಿ ಕೆ ಶಿವಕುಮಾರ್ ಪಾರ್ಟಿ ಕರೀಲಿಲ್ಲ. ವಿಧಾನಸಭೆ ಒಳಗೆ ಏನಂದ ನನಗೆ ಚಾಲೆಂಜ್ ಮಾಡಿದ ಡಿ ಕೆ ಶಿವಕುಮಾರ್. ನನ್ನ ಪಕ್ಷ ಆಗಿದ್ದು 1 ಮಿನಿಟ್ನಾಗ ಹೊರಗೆ ಆಗ್ತದೆ. ಅಯೋಗ್ಯ ನನ್ನ ಮಗನ ನೀನು ಅಂತ ಅಯೋಗ್ಯನ ಪಕ್ಷಕ್ಕೆ ನಾಚಿ ಹೋಗುವಂಥ ಅಯೋಗ್ಯ ಅಲ್ಲ ಅಂತ ಹೇಳಿ ನಾಲ್ಗಿಡು ಜಗ್ತೀವಿ, ಚಪ್ಪಲಿಲೆ ಹೊಡಿತೀವಿ. हमारे DCM साहब DK शिव कुमार साहब को एक यहाँ का उच्चाटन MLA उन्हें बोलता है अयोग्य नन मगने कर को। इन्हें साला अयोग्य नन मगना भी है और इन्हें पनौती 7.5 है साला। इन्हें कहाँ गए वहाँ बीजेपी को हराए। बागलकोट गया, बागलकोट में बीजेपी को हराया। इलेक्शन में 2023 में 65 जगह प्रचार करे, 65 जगह में सब बिहार इन्हें बीजापुर में चुनका है। कैसा चुनका है? डुप्लीकेट होटा कर को। और बोलता है मैं हिंदुत्व हूँ। मैं ऐसा बोला विधानसभा में DK शिव कुमार को, ನನ್ನ ಪಾರ್ಟಿಯಾಗಿದ್ರೆ 10 ಮಿನಿಟ್ದೊಳಗೆ ಎತ್ತು ಹೋಗಿತೀನಿ ಅಂದರು. ಅವ ಏನು ಹೋಗಿತಾನ ಅಯೋಗ್ಯ ನನ್ನ ಮಗನೇ. DK ಶಿವಕುಮಾರ್ ಸಾಹೇಬ್ರಿಲ್ಲ, ಯಾರು ಹೇಳ್ಯಾರ? ಯಾವ ಸಿಟಿ MLA? ನಮ್ಮ ಸಿಟಿ MLA ಹೇಳಾನ ಅವ ಅಯೋಗ್ಯ ನನ್ನ ಮಗ ಅದಾನ. ನಮ್ಮ ಸಿದ್ದರಾಮಯ್ಯಾಗ ಬೈದು, ನಮ್ಮ DK ಶಿವಕುಮಾರ್ ಸಾಹೇಬ್ರು ಬೈದು, ನಮ್ಮ ಪಾರ್ಟಿಗೆ ಬೈದ್ರೆ ನಡೆಯಂಗಿಲ್ಲ. ಈಗ ಬರೀ ಅಯೋಗ್ಯ ನನ್ನ ಮಗನೇ ಅನ್ಲಿಕ್ಕತ್ತೀವಿ. ಮುಂದೆ ನಿನಗೆ ಇದ್ಕಿದ್ದು ಭಾಳ ಹೇಳ್ತೀವಿ ನಾವು. ನಮ್ಮ ಪಾರ್ಟಿ ಅಧ್ಯಕ್ಷ ನೀ ಯಾರು ಹೇಳವ? ನಿನಗೆ ಪಾರ್ಟಿಲಿಂದ BJPಲಿಂದ ಹೊರಗೆ ಹಾಕ್ಯಾರ. ಅವ್ರಿಗೆ ಹೇಳ್ರಿ BJP ಅಧ್ಯಕ್ಷಗೆ. ನಮ್ಮ ಅಧ್ಯಕ್ಷರಿಗೆ ಹೇಳೋದು ಹಕ್ಕಿಲ್ಲ ಅಯೋಗ್ಯ ನನ್ನ ಮಗನೇ ಅನ್ನೋದು. ಇನ್ನೇ पूरा 7.5 है, पनौती है। पनौती हमारे DCM साहब को, हमारे DK शिव कुमार साहब को बोलता है क्या कर को अयोग्य नन मगना कहता है। इन्हें साला अयोग्य नन मगा भी है और 7.5 है, पनौती है। कहाँ गए? वहाँ सबको हराए, बागलकोट में भी हराए। इन्हें जाने में हमारी कांग्रेस जीती वहाँ। और कितने जगह उन्हें प्रचार करे, उतने जगह पढ़े। इन्हें यहाँ डुप्लीकेट कर को जीत को आए और बोलता ना कोर्ट लिंद ಗೆದ್ದೀನಿ, कोर्ट लिंद यहाँ ಗೆದ್ದಿ, ನೀ ಇಲ್ಲಿ ಹ್ಯಾಂಗೆ ಗೆದ್ದಿ ನಮ್ಗೆ ಗೊತ್ತದ. यहाँ कैसा जीते सब मालूम है, डुप्लीकेट होटा जीत को। और बोलता उन्हें हमारे DCM साहब को बोलता है आपके बाद बोला तो होशियार है, तू पनौती है, पनौती है। हमारे DCM साहब को, हमारे DK शिव कुमार साहब को, हमारे सिद्धरामैया साहब को क्या भी बोले तो होशियार। इसके बाद हमें कंटिन्यू तुझे बोल रहे थे, ये बार ताकीद दे रहे हैं। अपने आप को उन्हें CM स्वयं घोषणा कर लेता है ना। CM मैं CM हूँ कहता है। और मेरी JCP पार्टी कहते हैं कहाँ भी फतरे मारने लगाने वाला चिन्ह, कहाँ भी शिवाजी की जयंती ಒಂದೇ, बसवेश्वर जयंती ಒಂದೇ, राणा प्रताप सिंह की जयंती ಒಂದೇ, ट्रेन जलाइस वाला इन्हें डम करता कहते हैं। उसकी JCP तो है क्या? प्लास्टिक की JCP उसके घर सामने लगा पूजा करो करना। कैसा उन्हें ढम करता कि बात करे तो झूठ बात, बात करे तो झूठ बात। पूरे परसों कल रात में थोड़ा बरसात आया, थोड़ा बरसात आने में लेट गए, वो भी झूठ बोले। शिवाजी सर्कल में ठहर को 250 करोड़ केबल बिछाने का मैं टेंडर करूं, पास हुए क्या? इतना झूठा। और उन्हें झूठ के सिवा क्या बोलता नहीं। हमारे DCM को अंधे, हमारे सिद्धरामैया साहब को अंधे क्या भी बोला तो 7.5 पनौती। तू दूसरे को बोलने का तुझे हक नहीं है। तू क्या बोला तो तुम्हारे BJP अध्यक्ष उनको बोला चले ये जीप को पकड़ को रख, नहीं तो जीप खींचना पड़ता है। ಇದೇ ರೀತಿ ಹೇಳಿಕೆ ಕೊಡ್ತಾರೋ ಕಾಂಗ್ರೆಸ್ ಅವರು ಆಕ್ಷನ್ ಆಗಿ ತಗೊಳ್ತಾರೆ।
ಕಾಂಗ್ರೆಸ್ ಅವ್ರು ನಾವು ಹೇಳಿಕತ್ತೀವಲ್ಲ, ಈಗ ಮರ್ಯಾದಿಲಿಂದ ಹೇಳಿಕತ್ತೀವಿ. ನಮ್ಮ ಡಿ ಸಿ ಎಮ್ಗೆ ನಮ್ಗೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿ ನಾಲ್ಗೆ ಜಾಗ್ತೀವಿ. ಏನು ನಾಲ್ಗೆ ಅವಂಗೆ ಅದ, ಏನು ನಮಗಿಲ್ಲ. ಬಣವತಿ ಅವ ಅದಾನ, 7.5 ಅವ ಅದಾನ, ಅಯೋಗ್ಯ ನನ್ನ ಮಗ ಅವನೇ ಅದಾನ. ಹಂಗಿದ್ರೆ ಮತ್ತು ಕಾಂಗ್ರೆಸ್ ಪಾರ್ಟಿದವರು ಅವ್ರ ಜೊತೆಗೆ ಸ್ಟೇಜ್ ಯಾಕೆ ಶೇರ್ ಮಾಡ್ತಾರೆ? ಕಾಂಗ್ರೆಸ್ ಪಾರ್ಟಿಯ ಸ್ಟೇಜ್ ಯಾಕೆ ಶೇರ್ ಮಾಡ್ತಾರೆ? ನಾನು ಬಿ ಜೆ ಪಿ ಅವ್ರು ಯಾರೇ ಸತ್ತಲ್ಲಿ ಹೋಗ್ತೀನಿ, ಲಗ್ನಕ್ಕೆ ಹೋಗ್ತೀನಿ. ಮಾತಾಡು ಚಲೋ ಮಾತಾಡಬೇಕು. ಏನವ MLA ಆದ್ರೆ ಯಾರಿಗಾರೆ ಅಯೋಗ್ಯ ನನ್ನ ಮಗ ಅಂತಾನೆ. ನಾ ಅಯೋಗ್ಯ ನನ್ನ ಮಗ ಇದ್ದ. ನನ್ನ ಬಲ್ಲೂ ಎಲ್ಲರೂ ಬರ್ತಾರೆ, BJP ಅವ್ರು ಬರ್ತಾರೆ. ಮಹಾಪುರುಷರದ್ದು ಅಪಮಾನ ಮಾಡ್ತಾರೆ ಪದೇ ಪದೇ. ಹಾಂ, ಎಲ್ಲ ಸಮುದಾಯ ಮುಸಲ್ರು ಸಮುದಾಯಕ್ಕೆ ಬೈದು, ಮೊದಲು ಬಸವೇಶ್ವರರಿಗೆ ಬಿಟ್ಟಿಲ್ಲ, ಸ್ವಾಮಿಗಳಿಗೆ ಬೈದು. ಏನು ಅವ್ರ ಅಪ್ಪನ ರಾತ್ ಹೇಳ್ದಾನ ಅವ. ಚಪ್ಪಲಿಲೇ ಹೊಡಿತೀವಿ ಮತ್ತೊಮ್ಮೆ ಹಿಂಗೆ ಮಾತಾಡಿದ್ರೆ. ಏನು ಅವಂಗೆ ಮಾತಾಡಕ್ಕೆ ಬರ್ತೈತಿ? ಏನು ನಮ್ಮ ಮಾತಾಡಕ್ಕೆ ಬರಂಗಿಲ್ಲ? ಸ್ವಾಮಿಗಳ ಬೈದರು, ಬಸವೇಶ್ವರ್ಗೆ ಬೈದರು. ಯಾವ ಸ್ವಾಮಿ ಇರಲಿ, ಯಾವ ಕಾಸ್ಟ್ ಇರಲಿ, ಏನು ನಿನ್ನ ಅಪ್ಪನ ಮನೆ ಅಂತ ಹೇಳ್ದೇನ? ಯಾರಿಗೆ ಬೈದು? ಅವ್ರದ್ದು ನಡವಳಿಕೆ ಹೆಂಗೆ ಮುಂದುವರಿಸಿದ್ರೆ ತಾವು ಏನು ಕ್ರಮ ತಗೋತೀರಿ? ನಾಲ್ಗೆ ಹಿಡಿದು ಜಗ್ತೀವಿ, ಚಪ್ಪಲಿಲೇ ಹೊಡಿತೀವಿ.